ಗೀತಾ ಮಹಾತ್ಮೆ. ಯಾರು ಯಾರು ಯಾವ ಯಾವ ರೂಪದಲ್ಲಿ ದೇವತೆಗಳನ್ನು ಶ್ರದ್ಧೆಯಿಂದ ಅರ್ಚಿಸುತ್ತಾರೆಯೋ ಅವರವರಿಗೆ ಆಯಾ ದೇವತೆಯಲ್ಲಿಯೇ ಸ್ಥಿರವಾದ ಶ್ರದ್ಧೆ ಉಂಟಾಗುವಂತೆ ನಾನು ಮಾಡುತ್ತೇನೆ ಎಂದು ಭಗವಂತ ಹೇಳಿದ್ದಾನೆ. ಯೋ ಯೋ ಯಾಂ ಯಾಂ ತನುಂ ಭಕ್ತಃ ಶ್ರದ್ಧಯಾರ್ಚಿತುಮಿಚ್ಛತಿ ತಸ್ಯ ತಸ್ಯಾಚಲಾಂ ಶ್ರದ್ಧಾಂ ತಾಮೇವ ವಿದಧಾಮ್ಯಹಂ. ಯಾರಿಗೆ ಯಾವ ರೂಪವನ್ನು ನೋಡಿದಾಗ, ನಾಮವನ್ನು ಕೇಳಿದಾಗ, ಭಾವದ ಸ್ಪರ್ಶವಾದಾಗ ಹೃದಯ ಮತ್ತು ಇಂದ್ರಿಯಗಳು ಬಾಗುತ್ತವೋ, ಸಂತುಷ್ಟವಾಗುತ್ತವೋ ಅಂಥವರನ್ನು ಅಥವಾ ಅಂತಹುದನ್ನು ತಮ್ಮ ಇಷ್ಟ ದೇವತೆಯಾಗಿ, ಗುರುವಾಗಿ, ವೃತ್ತಿಯಾಗಿ ಸ್ವೀಕರಿಸಬಹುದು. ಅವರವರ ಭಾವಕ್ಕೆ ಅವರವರ ಭಕುತಿಗೆ ಎಂಬ ಮಾತು ಈ ವಿಚಾರವನ್ನು ದೃಢಪಡಿಸುತ್ತದೆ. ಕಾಯಕವೇ ಕೈಲಾಸ ಎಂಬ ಮಾತಿನಂತೆ ಕೆಲವರು ತಾವು ತೊಡಗಿಸಿಕೊಂಡಿರುವ ವೃತ್ತಿಯನ್ನು ಪ್ರೀತಿಸಿ ಶ್ರದ್ಧೆಯಿಂದ ಅರ್ಚಿಸುವುದರ ಮೂಲಕ ದೇವರನ್ನು ಕಾಣುತ್ತಾರೆ. ಅಂತಹವರಲ್ಲಿ ಒಬ್ಬರು ಇತ್ತೀಚೆಗೆ ನಮ್ಮನ್ನು ಅಗಲಿದ ಟಾಟಾ ಸಮೂಹದ ಮುಖ್ಯಸ್ಥ ರತನ್ ಟಾಟಾ. ಲಾಭವೇ ಪ್ರಧಾನವಾದ ಪ್ರಸ್ತುತ ಜಗತ್ತಿನ ವ್ಯಾಪಾರಿ ಸಂಸ್ಕೃತಿಯ ಮಧ್ಯೆ ಚಾಣಕ್ಯ ಪ್ರತಿಪಾದಿಸಿದ ವ್ಯಾಪಾರಿ ಮೌಲ್ಯಗಳನ್ನೂ ಪಾಲಿಸಿ ಟಾಟಾ ಸಾಮ್ರಾಜ್ಯವನ್ನು ನಿರ್ಮಿಸಿ ಭಾರತದ ಆರ್ಥಿಕತೆಗೆ ತಮ್ಮ ಕೊಡುಗೆಯನ್ನು ನೀಡಿದ್ದಾರೆ. ಗ್ರಾಹಕನೇ ಮೊದಲು ಎಂಬ ಅಚಲ ನಂಬಿಕೆ ಮತ್ತು ಶ್ರದ್ಧಾಪೂರ್ವಕವಾದ ಸೇವೆ ಅವರನ್ನು ಯಶಸ್ಸಿನ ತುತ್ತ ತುದಿಗೆ ಏರಿಸಿತು. ಭಕ್ತನ ಇಚ್ಛೆಯಂತೆ ಭಗವಂತ. ಇಲ್ಲಿ ನಂಬಿಕೆ ಮುಖ್ಯ. ನಂಬಿಕರೆದೊಡೆ ಓ ಎಂಬ ಶಿವನು ನಂಬಿದ ಪ್ರಹ್ಲಾದನಿಗೆ ಕಂಬದೊಳು ತೋರಿದ ಎಂಬ ಮಾತಿನಂತೆ ದೇವರನ್ನು ಯಾವ ರೂಪದಿಂದಲಾದರೂ, ಅಂದರೆ ಸಾಕಾರವಾಗಿಯೂ ನಿರಾಕಾರವಾಗಿಯೂ ಉಪಾಸನೆ ಮಾಡಬಹುದು. ಹೀಗೆ ಅಚಲವಾದ ನಿಷ್ಠೆಯಿಂದ ತಮ್ಮ ಇಷ್ಟ ದೇವತೆಗಳನ್ನು, ಕಾಯಕವನ್ನು ಪೂಜಿಸಿದರೆ ತನ್ನ ಕೃಪಾ ಕಟಾಕ್ಷ ಅಂತಹವರಿಗೆ ಲಭಿಸುವುದೆಂಬುದು ಭಗವಂತನ ಉಕ್ತಿಯಾಗಿದೆ. ಹರಿ ಓಂ.